ಪಾಕಿಸ್ತಾನ ಸೇನೆಯಲ್ಲಿ ಶುರುವಾಯಿತು ಆಂತರಿಕ ಕಲಹ. ಭಾರತದ ವಿರುದ್ಧ ಹೋರಾಡುವುದಕ್ಕೆ ಆಗದೆ ಶೇಕ್ ಇದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಮ್ಮಲ್ಲಿ. ಯುದ್ಧಕ್ಕೆ ಹೆದರಿ ಛಿದ್ರವಾದ ಪಾಕಿಸ್ತಾನ ಸೇನೆ, ಪಾಕಿಸ್ತಾನ ವಿರುದ್ಧವೇ ಇದೀಗ ತಿರುಗಿ ಬಿದ್ದಿದ್ದಾರೆ ಪಾಕ್ನ ಸೈನಿಕರು. ಯುದ್ಧಕ್ಕೆ ತಯಾರಿಗೆ ಸಿದ್ಧರಾಗಿ ಅಂತ ಹೇಳಿ ಸೇನೆ ಹೇಳ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತದ ವಿರುದ್ಧ ಹೋರಾಡೋದಕ್ಕೆ ಆಗದೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ಇನ್ನ ಇವರ ಸೇನೆ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ, ನಮ್ಮ ಭಾರತಕ್ಕೆ ಹೆದರಿ, ನಮ್ಮ ಭಾರತೀಯ ಸೈನಿಕರಿಗೆ ಹೆದರಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸಂಸದರು ಸಚಿವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಎಲ್ಲಿ ಹೋಯ್ತು ಹಾಗಾದ್ರೆ ನಿಮ್ಮ ಹೇಳಿಕೆಗಳು? ಸಿಂಧೂ ನದಿ ನೀರು ಹರಿಲಿಲ್ಲ ಅಂದ್ರೆ ಭಾರತದಲ್ಲಿ ರಕ್ತಪಾತ, ರಕ್ತವನ್ನೇ ಹರಿಸ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ರಿ. ಅದೇ ರೀತಿಯಾಗಿ ಅಲ್ಲಿನ ಜನರನ್ನ ಮೆಚ್ಚಿಸುವುದಕ್ಕೆ ಏನೇನೆಲ್ಲ ಡ್ರಾಮಾ ಮಾಡಬೇಕು ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ದೀರಿ. ಬಟ್ ಆದ್ರೆ ನಿಮ್ಮ ಸೈನಿಕರು ಅದಕ್ಕೆ ಸನ್ನದ್ಧರಾಗಿದ್ದಾರಾ? ನಿಮಗೇ ಗೊತ್ತಿಲ್ಲ. ಅದು ಭಾರತದ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಆಗದೆ ರಿಸೈನ್ ಮಾಡ್ತಾ ಇದ್ದಾರೆ. ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಸೈನ್ಯ ಆ ರೀತಿಯಾಗಿಲ್ಲ. ನಾವು ಭಾರತೀಯರು, ಅದನ್ನ ನಾವು ಎಂದಿಗೂ ಕೂಡ ಬಿಟ್ಕೊಡುವಂತಹ ಮಾತೇ ಇಲ್ಲ. ಯುದ್ಧ ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ನಿಂತು ಹೋರಾಟವನ್ನ ಮಾಡ್ತೀವಿ. ಯಾವತ್ತೂ ಹಿಂದೆ ಸರಿದಂತಹ ಇತಿಹಾಸವೇ ಇಲ್ಲ ನಮ್ಮಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಮ್ಮ ಸೈನಿಕ ಅಂತ ಬಂದಂತಹ ಸಂದರ್ಭದಲ್ಲಿ ಸಲ್ಯೂಟ್ ಹೊಡಿತೀವಿ ನಮ್ಮ ಸೈನಿಕರಿಗೆ. ಇದು ನಿಜವಾಗೂ ಭಾರತೀಯರು ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಬಟ್ ಆದ್ರೆ ಇದು ಇಂಡೈರೆಕ್ಟ್ ಆಗಿ ಈಗೇನು ಉಗ್ರರು ದಾಳಿ ಮಾಡಿದ್ದಾರಲ್ಲ, ಅದನ್ನ ಒಪ್ಕೊಂಡಂತೆ ಕಾಣಿಸ್ತಾ ಇದೆ ಅಲ್ಲಿಯ ಸೇನೆ. ಭಾರತದ ಪ್ರವಾಸಿಗರ ಮೇಲೆ ಈ ರೀತಿಯಾಗಿ ಉಗ್ರರು ದಾಳಿ ಮಾಡಿದ್ದನ್ನ ಅಲ್ಲಿನ ಸೈನಿಕರು, ಅಂದ್ರೆ ಪಾಕಿಸ್ತಾನದ ಸೈನಿಕರು ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಒಂದು ಯುದ್ಧವನ್ನ ಮಾಡೋದಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಸೇನಾ ಮುಖ್ಯಸ್ಥರು ಅನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ. ಪಾಕಿಸ್ತಾನಿಗಳು ಹಿಂದೂಗಳಿಗಿಂತ ಭಿನ್ನರು ಅಂತ ಏನೇನೆಲ್ಲ ಕೊಚ್ಕೊಳ್ತಾ ಇದ್ರು, ಈಗ ಅಲ್ಲಿನ ಸೇನೆಯ ಮುಖ್ಯಸ್ಥರು, ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪಾಕಿಸ್ತಾನಿಯ ಸೈನಿಕರು ನಾವು ಯುದ್ಧ ಮಾಡೋದಿಲ್ಲ, ನೋಡಿ ರಿಸೈನ್ ಮಾಡಿರುವಂತಹ ಕಾಪಿಯನ್ನ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಮ್ಮ ಕೈಲಿ ಯುದ್ಧ ಮಾಡೋದಕ್ಕಾಗೋದಿಲ್ಲ, ಭಾರತ ಸೈನಿಕರನ್ನ ನಮ್ಗೆ ಹೆದರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ರಿಸೈನ್ ಮಾಡ್ತಾ ಇದ್ದೀವಿ. ಪಾಕಿಸ್ತಾನದ ವಿರುದ್ಧವೇ ತಿರುಗಿ ಬಿದ್ದಿದೆ ಪಾಕ್ ಸೈನಿಕರು. ಯುದ್ಧಕ್ಕೆ ತಯಾರಿಗೆ ಸಿದ್ಧರಾಗಿ ಅಂತ ಹೇಳಿ ಪಾಕಿಸ್ತಾನ ಕರೆ ಕೊಡ್ತಾ ಇದೆ. ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದ್ದಾವೆ, ನಮ್ಮ ಹತ್ರ ಬಾಂಬ್ಗಳಿದ್ದಾವೆ, ಅದೆಲ್ಲವನ್ನ ಕೂಡ ಅಡಗಿಸಿ ಇಟ್ಟಿದ್ದೇವೆ. ಆದ್ರೆ ಅದನ್ನ ಯಾರಿಗೂ ಕೂಡ ಹೇಳೋದಿಲ್ಲ, ಅದು ಎಲ್ಲಿದೆ ಅಂತ ಕೂಡ ನಾವು ಬಹಿರಂಗವಾಗಿ ಹೇಳೋದಿಲ್ಲ ಅಂತ ಹೇಳಿ ಕೊಚ್ಕೊಳ್ತಾ ಇದ್ದಂತಹ ಪಾಕಿಸ್ತಾನದ ಸಚಿವರು, ಎಲ್ಲಿದ್ದೀರಿ? ನಿಮ್ಮ ಸೈನಿಕರೇ ರೆಡಿಯಾಗಿಲ್ಲ. ನಮ್ಮ ಭಾರತದ ಸೈನಿಕರನ್ನ ಫೇಸ್ ಮಾಡೋದಕ್ಕೆ ಮೀಟ್ರೂ ಇಲ್ಲ, ಧಮ್ಮೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಪಾಕಿಸ್ತಾನದವರು ಹಾಗೆ ಹೀಗೆ ಅಂತ ಹೇಳಿ ಕೊಚ್ಕೊಳ್ತಾ ಇದ್ರು. ಸಚಿವರು, ಸಂಸದರು ಬಹಿರಂಗವಾಗಿ ಭಾಷಣ ಬಿಗಿದಿದ್ದು, ಕೊಚ್ಕೊಂಡಿದ್ದು. ಎಲ್ಲಿ ಹೋಯ್ತು ನಿಮ್ಮ ಪಾಕಿಸ್ತಾನದ ಧೈರ್ಯ, ಸಾಹಸ, ಶಸ್ತ್ರಾಸ್ತ್ರಗಳು, ಬಾಂಬ್ಗಳು ಎಲ್ಲಿ ಹೋದ್ವು? ಎಲ್ಲವೂ ಕೂಡ ಇದೀಗ ನೀವು ಮೂಟೆ ಕಟ್ಟಿ ಏನ್ ಹೇಳುತ್ತಿದ್ರಲ್ಲ, ನಾವು ಯಾರಿಗೂ ಗೊತ್ತಾಗದೆ ಇರುವಂತಹ ಜಾಗದಲ್ಲಿ ಅಡಗಿಸಿ ಇಟ್ಟಿದ್ದೀವಿ ಅಂತ ಹೇಳಿ, ಅವು ಅಲ್ಲೇ ಇರತ್ತೆ. ಅದು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀವು ಹೇಡಿಗಳು ಅನ್ನೋದನ್ನ
ಪದೇ 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 ಪ್ರೂವ್ ಮಾಡ್ಕೊಳ್ತಾ ಇದ್ದೀರಿ. ಯುದ್ಧಕ್ಕೆ ಹೆದರಿ ಪಾಕ್ ಸೈನಿಕರು ತಮ್ಮ ರಾಜೀನಾಮೆಯನ್ನ ಕೊಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಮಾಡಲ್ಲ ನಾವು ಈ ಯುದ್ಧವನ್ನ ಅಂತ ಹೇಳಿ ನೀವೆಷ್ಟೇ ಕುಮ್ಮಕ್ಕು ಕೊಟ್ರು, ನೀವೆಷ್ಟೇ ನಮ್ಮ ಮೇಲೆ ಕ್ರಮವನ್ನ ತೆಗೆದುಕೊಳ್ತೀರಿ ಅಂತ ಅಂದ್ರೂ ಕೂಡ ನಾವು ರೆಡಿ ಇಲ್ಲ. ಆದ್ರೆ ನಮ್ಮ ಇಂಡಿಯನ್ ಆರ್ಮಿ ಸಮರವನ್ನ ಸಾರಿದೆ, ತಯಾರಾಗಿದೆ. ಒಂದಷ್ಟು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮೋದಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ. ರಾಜನಾಥ್ ಸಿಂಗ್ ಅವರು ಅನಿಲ್ ಚೌಹಾಣ್ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ಮಾಡಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಪಾಕಿಸ್ತಾನವನ್ನ ತೊರೆದಿರೋ ಬಗ್ಗೆಯೂ ಕೂಡ ಚರ್ಚೆಯನ್ನ ಕೂಡ ಆಗಿದೆ. ನೋಡಿ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಪಾಕಿಸ್ತಾನವನ್ನ ತೊರೆದಿರೋ ಬಗ್ಗೆಯೂ ಕೂಡ ನಮ್ಮಲ್ಲಿ ಈಗಾಗಲೇ ಚರ್ಚೆಗಳಾಗಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಾವು ರೆಡಿ ಆಗಿದ್ದೇವೆ ಯುದ್ಧವನ್ನ ಎದುರಿಸೋದಕ್ಕೆ, ಫೇಸ್ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೇವೆ ಅನ್ನೋದನ್ನ ಈಗಾಗಲೇ ಭಾರತ ತೋರಿಸ್ತಾ ಇದೆ. ಯಾವ ರೀತಿಯಾಗಿ ನಾವು ಫೀಲ್ಡಿಗೆ ಇಳಿದಿದ್ದೇವೆ, ನಾವು ಸನ್ನದ್ಧವಾಗಿದ್ದೇವೆ. ಕುತಂತ್ರಿ ಚೀನಾ ಬೆಂಬಲವನ್ನ ಕೂಡ ಘೋಷಣೆ ಮಾಡಿದೆ. ಹೇಡಿತನ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಪಾಕ್ ಸೇನಾ ಮುಖ್ಯಸ್ಥ ಅವರೇ ಇದೀಗ ರಾಜೀನಾಮೆಯನ್ನ ಘೋಷಣೆ ಮಾಡಿರುವಂತದ್ದು. ನಾವು ಭಾರತದ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಯ ಪ್ರತಿಯನ್ನ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಶಾಕ್ ಟ್ರೀಟ್ಮೆಂಟ್ ಇದೀಗ ವರ್ಕ್ ಆಗೋದಕ್ಕೆ ಶುರುವಾಗಿದೆ. ಸ್ಟಾರ್ಟ್ ಆಗಿ ಈಗಾಗಲೇ ಕೆಲವು ದಿನಗಳು ಕೂಡ ಕಳೆದಿರುವಂತದ್ದು. ಯುದ್ಧ ಸಾರ್ಬಿಡ್ತೀವಿ, ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದಾವೆ, ರಕ್ತ ಹರಿಸ್ತೀವಿ, ರಕ್ತವನ್ನೇ ನೋಡ್ಕೊಂಡು ಬೆಳೆದಿರೋರು ನೀವುಗಳು, ರಕ್ತವನ್ನ ಹರಿಸ್ತೀವಿ, ಶಸ್ತ್ರಾಸ್ತ್ರಗಳ ಬಳಕೆ ಮಾಡ್ತೀವಿ, ಯುದ್ಧ ಮಾಡ್ತೀವಿ ಅಂತ ಹೇಳಿದವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೆ ನಿಮ್ಮ ಟೀಮ್ ರೆಡಿ ಆಗಿದೆ, ನಿಮ್ಮ ಪಾಕಿಸ್ತಾನದ ಸೇನೆ ರೆಡಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಉತ್ತರ ಕೊಡಿ. ಈಗ ಯಾರ್ಯಾರು ಭಾಷಣ ಮಾಡಿ ಕೊಚ್ಕೊಳ್ತಾ ಇದ್ರು, ಈ ಉಗ್ರರ ದಾಳಿಯನ್ನ ಒಪ್ಕೊಳ್ತೋ ಲಷ್ಕರ್ ಎ ತೊಯ್ಬಾ, ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರಲ್ಲ, ಈಗ ಅನುಭವಿಸಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಕೂಡ ಆಗಿದ್ದಾರೆ ರಾಜನಾಥ್ ಸಿಂಗ್ ಅವರು. ನವದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಪ್ರಧಾನಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಅವರ ಆಗಮನ ಆಗಿದೆ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರ ಜೊತೆ ಚರ್ಚೆಗಳ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಸೇನೆ ಯಾವ ರೀತಿಯಾಗಿ ಸಿದ್ಧವಾಗಿದೆ ಅನ್ನೋ ಕುರಿತು ಒಂದಷ್ಟು ಸಂಪೂರ್ಣ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಸೇನೆ ರೆಡಿ ಆಗಿದೆ, ಎಲ್ಲದಕ್ಕೂ ನಾವು ಸನ್ನದ್ಧರಾಗಿದ್ದೇವೆ, ನಾವು ಬಾರ್ಡರ್ ಅಲ್ಲಿ ನಿಂತು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಬಟ್ ಆದ್ರೆ ನೀವುಗಳು ಪಾಕಿಸ್ತಾನಿಯರು ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಸೇನಾ ಮುಖ್ಯಸ್ಥರೇ ರಾಜೀನಾಮೆ ಕೊಟ್ಬಿಟ್ಟಿದಾರಲ್ಲ, ಇನ್ನೇನ್ ಮಾಡೋದಕ್ಕೆ ಸಾಧ್ಯ? ನೀವುಗಳು ಇನ್ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ತೀರಿ, ನೀವು ಯಾವ ರೀತಿಯಾಗಿ ಪ್ಲಾನ್ಗಳು ಮಾಡ್ಕೊಳ್ತೀರಿ, ಯಾವ ರೀತಿಯಾಗಿ ಭಾರತದ ಮೇಲೆ ದಂಗೆದ್ದು ಬರ್ತೀರಿ, ಯಾವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನ ಬಳಸ್ತೀರಿ, ಯಾವ ರೀತಿಯಾಗಿ ಪ್ಲಾನ್ಗಳ ಅಣಿತೀರಿ ಅನ್ನೋದು ಪ್ರಶ್ನೆ ಆಗಿದೆ. ನೋಡೋಣ ಏನ್ ಮಾಡುತ್ತೆ ಪಾಕಿಸ್ತಾನ ಅಂತ ಹೇಳಿ.